ನಮ್ಮ ಮನೆ ಅಂಗಳದಲ್ಲೇ ಸಿಗೋ ಕೆಲವು ಗಿಡಗಳಲ್ಲಿ ರೋಗಗಳನ್ನ ಗುಣಪಡಿಸೋ ಮೆಡಿಸಿನ್ ಪವರ್ ಇರುತ್ತೆ. ಮೊದಲೆಲ್ಲ ಹಾಸ್ಪಿಟಲ್ಗೆ ಹೋಗ್ದೇನೆ ಇಂಥ ಹೋಮ್ ರೆಮಿಡಿಗಳಲ್ಲೇ ಕಾಯಿಲೆಗಳನ್ನ ಗುಣಪಡಿಸ್ತಿದ್ರು. ಹಿಂದಿನ ಕಾಲದವರು ಆಯುರ್ವೇದ ಮೆಡಿಸಿನ್ಗಳನ್ನ ಇಂಥ ಗಿಡಗಂಟಿ ಬೇರುಗಳಿಂದಲೇ ತಯಾರಿಸ್ತಾ ಇದ್ರು. ಅಂತಹದ್ದೇ ಗಿಡಗಳಲ್ಲಿ ಇದು ಒಂದು. ಸಾಮಾನ್ಯವಾಗಿ ಹೆಚ್ಚಿನವರ ಮನೆ ಹಿತ್ತಲಲ್ಲಿ ಇದರ ಗಿಡ ಕಂಡು ಬರುತ್ತೆ. ಇದನ್ನ ಸಣ್ಣ ಪಾಟ್ನಲ್ಲಿಯೂ ಇಟ್ಟು ಬೆಳೆಸಬಹುದು. ಏನದು ಗಿಡ, ಏನಿದೆ ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಇದನ್ನು ಜ್ವರ, ಶೀತ, ಕೆಮ್ಮುಗಳಿಗೆ ಮನೆಮದ್ದಾಗಿ ಬಳಸ್ತಾರೆ. ಗಾಯ ಆದಾಗ ಅಥವಾ ಚೇಳು ಕಡಿದಾಗ ಪ್ರಥಮ ಚಿಕಿತ್ಸೆಯಾಗಿ ಇದರ ಲೀವ್ಸ್ಗಳನ್ನ ಜಜ್ಜಿ ಹಚ್ಚಿದ್ರೆ ಗಾಯವಾಸಿಯಾಗುತ್ತೆ. ಅದೇನಂದ್ರೆ ದೊಡ್ಡ ಪತ್ರೆಯ ಸೊಪ್ಪು ಅಥವಾ ಎಲೆ. ಇದರ ಚಟ್ನಿ, ತಂಬುಳಿ ಕೂಡ ಮಾಡ್ತಾರೆ. ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇವೆ. ಸಾಮಾನ್ಯವಾಗಿ ಕೆಲವೊಮ್ಮೆ ತಿನ್ನೋ ಫುಡ್ನಲ್ಲಿ ಅಥವಾ ವೆದರ್ ಚೇಂಜ್ ಆಗಿ ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಳ್ಳುತ್ತೆ. ಇದರಿಂದ ಶೀತವಾದ್ರೆ ಎಷ್ಟು ದಿನಗಳಾದ್ರೂ ಕಡಿಮೆನೇ ಆಗೋದಿಲ್ಲ. ಇದಕ್ಕೆ ದೊಡ್ಡಪತ್ರೆ ಸೊಪ್ಪು ಒಳ್ಳೆಯ ಹೋಮ್ ರೆಮಿಡಿ ಆಗಿದೆ. ದೊಡ್ಡಪತ್ರೆ ಎಲೆ, ತುಳಸಿ ಎಲೆ ಮತ್ತು ವೀಳ್ಯದೆಲೆಯನ್ನು ಅರೆದು ರಸ ತೆಗೆದು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಕುಡಿದ್ರೆ ನೆಗಡಿ, ಕೆಮ್ಮು ದೂರವಾಗುತ್ತೆ. ಪುಟ್ಟ ಮಕ್ಕಳಿಗೂ ಕೂಡ ಈ ದೊಡ್ಡಪತ್ರೆ ಸೊಪ್ಪನ್ನ ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು. ದೊಡ್ಡಪತ್ರೆ ಸೊಪ್ಪನ್ನ ತಂದು ಬೆಂಕಿಯಲ್ಲಿ ಸುಟ್ಟು ಅದರ ರಸವನ್ನ ತೆಗೆದು ಅದಕ್ಕೆ ಅರ್ಧ ಚಮಚ ಬೆಲ್ಲ ಮಿಕ್ಸ್ ಮಾಡಿ ಕುಡಿದ್ರೆ ಒಂದೇ ದಿನದಲ್ಲಿ ಶೀತ, ಕಟ್ಟಿದ ಮೂಗಿನ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ದೊಡ್ಡಪತ್ರೆ ಸೊಪ್ಪನ್ನ ಬೆಂಕಿಯ ಮೇಲೆ ಇಟ್ಟು ಬಾಡಿಸಿ ನಂತರ ಅದನ್ನ ನೆತ್ತಿಗೆ ಹಾಕಿದ್ರೆ ದೇಹದಲ್ಲಿನ ಥಂಡಿ ಅಂಶ ಹೋಗಿ ಜ್ವರ, ಶೀತ ಕಡಿಮೆಯಾಗುತ್ತೆ. ಇನ್ನು ಈ ಎಲೆಗಳ ಪೇಸ್ಟ್ ಮಾಡಿ ಅದನ್ನ ಚೇಳು ಕಚ್ಚಿದ ಗಾಯಕ್ಕೆ ಹಚ್ಚಿದ್ರೆ ನೋವು ದೂರವಾಗುತ್ತೆ. 1 ವಾರದವರೆಗೆ ಡೈಲಿ ದೊಡ್ಡಪತ್ರೆಯ ಎಲೆಗಳನ್ನ ತಿಂದ್ರೆ ಕಾಮಾಲೆ ರೋಗ ವಾಸಿಯಾಗುತ್ತೆ. ದೊಡ್ಡಪತ್ರೆಯನ್ನ ಜೀರಿಗೆ, ಎಳ್ಳಿನೊಂದಿಗೆ ಹುರಿದು ಕಾಯಿ ತುರಿ ಜೊತೆ ರುಬ್ಬಿ ಅದಕ್ಕೆ ಉಪ್ಪು, ಮಜ್ಜಿಗೆ ಹಾಕಿ ತಂಬುಳಿ ಮಾಡಿ ಕುಡಿದರೆ ಪಿತ್ತದ ಕಾಯಿಲೆಗಳೆಲ್ಲ ಗುಣವಾಗುತ್ತೆ. ಇನ್ನ ಇದರ ಎಲೆಯನ್ನ ಉಪ್ಪಿನ ಜೊತೆ ತಿಂದ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ದೊಡ್ಡಪತ್ರೆಯಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಸಿಯಂ ಗುಣ ಜಾಸ್ತಿ ಇದೆ. ಇದು ಬಾಡಿಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋಕೆ ಹೆಲ್ಪ್ ಮಾಡುತ್ತೆ. ಕಂಬಳಿ ಹುಳ ನಮ್ಮ ಸ್ಕಿನ್ಗೆ ಕಚ್ಚಿದ್ರೆ ಇದರ ರಸನ್ನ ಹಚ್ಚೋದ್ರಿಂದ ಉರಿ ಕಡಿಮೆ ಆಗುತ್ತೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.